ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಒಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತೇನೆ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್, ತೈವಾನ್ ವೈಟ್, ತೈವಾನ್ ಪಿಂಕ್, ತೈವಾನ್ ಲೈಟ್ ಪಿಂಕ್ ಸೀಬೆ ಗಿಡಗಳನ್ನ ಕೊಡ್ತಾ ಜೊತೆಗೆ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ನಾವು ಇಲ್ಲೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಯುವ ರೈತನ ಹತ್ರ ಬಂದಿದ್ದೀವಿ. ಇಲ್ಲಿ ಇವರು ಪ್ರಗತಿಪರ ರೈತರು, ಸುಮಾರು ಒಂದು ಅಂತರ್ ಬೆಳೆಯಾಗಿ ಇಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ. ಸೀಬೆ ಕೃಷಿ ಅಥವಾ ಮತ್ತೆ ಜೊತೆಗೆ ಅಡಿಕೆ ಕೃಷಿ ಎರಡೂ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಶ್ರೀಹರಿ ಅಂತ ಹೇಳಿ. ಶ್ರೀಹರಿ ಅಂತ. ಸರ್, ಬೈ ಪ್ರೊಫೆಷನ್ ಏನು, ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಯಾವ ಥರ ಬಂತು ಒಂದು ಬ್ರೀಫ್ ಆಗಿ ಹೇಳಿ ಸರ್. ಬೈ ಪ್ರೊಫೆಷನ್ ನಾನು ಸಿವಿಲ್ ಇಂಜಿನಿಯರ್. ಓಕೆ. ಬೈ ಪ್ಯಾಷನ್ ಅಗ್ರಿಕಲ್ಚರ್ ಇಷ್ಟ ಆಗಿ ಓಕೆ ಓಕೆ ಅಗ್ರಿಕಲ್ಚರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಹಾಂ. ಏನಿಲ್ಲ, ಬೇಸಿಕಲಿ ಪ್ಯಾಷನೇಟ್ ಆಗಿ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇರೋದು. ನಾವು ಇವಾಗ ನಮ್ಮ ಫೀಲ್ಡ್ ಆಫ್ ಬಿಸ್ನೆಸ್ ಬೇರೆ, ನಾವು ಹೌದು, ಹೌದು. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದೀವಿ. ಸೊ ಹಂಗಾಗಿ ಅದ್ರ ಮಧ್ಯದಲ್ಲಿ ಏನಾದ್ರು ಒಂದು ಮಾಡ್ಬೇಕು ನಾವು ಅಂತ ಇಲ್ಲ, ಹೇಳ್ಬಿಟ್ಟು. ನಿಮ್ಗಿದೆ ಒಂದು ಹೇಳಕ್ ಇಷ್ಟಪಡ್ತೀನಿ ರೈತ ಮಿತ್ರರೇ. ನನಗಿರ್ತಕ್ಕಂಥ ಸುಮಾರು ನಂಗೆ 1000 ಜನ ಕಸ್ಟಮರ್ಸ್ ಇದ್ದಾರೆ. ಇವರಷ್ಟು ಹೆವಿ ಫಾಲೋ ಅಪ್ ನಾನು ಯಾರನ್ನೂ ನೋಡಿಲ್ಲ. ತುಂಬಾ ಅಂದರೆ ತುಂಬ ಫಾಲೋ ಅಪ್ ಮಾಡ್ತಾರೆ, ತುಂಬ ಕೇರ್ ತೊಗೊತಾರೆ. ಒಂದು ಸಣ್ಣದಾದ್ರು ಒಂದು ಫೋಟೋಸ್ ಹಾಕಿದಾಗಿರ್ಬೋದು. ಈಗ ನೋಡಿ, ಬನ್ನಿ ಸರ್ ಅಂತ 3 ದಿವಸದಿಂದ ನಾನು ಹಿಂದೆ ಬಿದ್ದು ನಾನು ಬರೋ ಪರಿಸ್ಥಿತಿಲಿ ಇಲ್ಲ ಅಂದ್ರೂ ಅಡಿಕೆ ಸೀಸನು ಡೈಲಿ 10 ಜನ 20 ಜನ 50 ಜನ ಬರ್ತಿದ್ದಾರೆ ಅಡಿಕೆ ಗಿಡ ನೋಡೋಕ್ಕೆ. ಆದರೂ ಕೂಡ ನಾನು ಅವ್ರಿಗೋಸ್ಕರ ಫ್ರೀ ಮಾಡ್ಕೊಂಡು ಇವತ್ತು ಬಂದಿದ್ದೀನಿ. ಸರ್, ಇದುವರೆಗೂ ನಮಗೆ ಮಾರ್ಗದರ್ಶನ ಯಾವ ಥರ ಸಿಕ್ಕಿದೆ ನಿಮಗೆ? ಇದು ಫಸ್ಟ್ ಆಫ್ ಆಲ್ ನಮ್ಮ ಪರಿಚಯ ಯಾವ ರೀತಿ ಆಯ್ತು ಅದನ್ನು ಹೇಳ್ಬಿಡಿ ಸರ್. ನಿಮ್ಮ ಪರಿಚಯ ಬಂದ್ಬಿಟ್ಟು ನಾ ಹಿಂಗೆ ಸುಮ್ಮನೆ ಅಲ್ಲಿ ಕೋಲಾರು, ಮಾಲೂರು ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಇದ್ ಮಾಡ್ತಾ ಇದ್ದಾಗ ನಮಗೆ ಒಂದ್ಸರಿ ಹಿಂಗೆ ನನ್ನ ಫ್ರೆಂಡ್ ಅಲ್ಲಿ ಯಾರೋ ಒಬ್ರು ಹಿಂಗೆ ನಮ್ಮ ಗುಬ್ಬಿಲಿ ಒಬ್ರು ಇದಾರೆ ಹಿಂಗೆ ಶಶಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಿಮ್ ನಂಬರ್ ಕೊಟ್ರು. ಓಕೆ. ನಿಮ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನಮಗೆ ಸಿಕ್ಕಿದ್ದು. ನಮ್ದೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ನೋಡಿರ್ಲಿಲ್ಲ. ಸ್ಟಾರ್ಟಿಂಗ್ ನೋಡಿ ರೆಫರೆನ್ಸ್ ಮೇಲೆ ಬಂದ್ ಆದ್ಮೇಲೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಎಲ್ಲ ಸಿಕ್ತಲ್ಲ, ಅವಾಗ ಹಂಗಾಗಿ ಹಂಗ್ ನೋಡಿದ್ದು. ನಮ್ ತಂದೆಯವ್ರಿಗೂ ನಿಮ್ ಯೂಟ್ಯೂಬ್ ಚಾನಲ್ ಮುಂಚೆಯಿಂದ ನೋಡಿದಾರೆ, ಬಟ್ ಗೊತ್ತಾಗಿಲ್ಲ. ಆಮೇಲೆ ಮೀಟ್ ಆದ್ಮೇಲೆ. ನಿಮ್ ತಂದೆ ಏನ್ ವರ್ಕ್ ಮಾಡ್ತಾರೆ ಸರ್? ನಮ್ ತಂದೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್, ಲ್ಯಾಂಡ್ ರೆಕಾರ್ಡ್ಸ್ ಸರ್ವೆ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಒಂದ್ ದಿವಸ ಫ್ರೀ ಮಾಡ್ಕೊಂಡು ಫಸ್ಟ್ ಇವ್ರು ಒಂದ್ ದಿವಸ ಬಂದು ಹೋದ್ರು. ಆ ನಂತರ ತಿರ್ಗಾ ಇವ್ರ ತಂದೆ ಬಂದು ಕ್ರಾಸ್ ಚೆಕ್ ಮಾಡ್ಕೊಂಡು ಗಿಡ ಎಲ್ಲ ನೋಡಿ ಇವ್ರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರು. ವೈಟ್ ಹಾಕದ, ರೆಡ್ ಡೈಮಂಡ್ ಹಾಕದ ಅಂತ. ಅದ್ರ ಕೊನೆಗೆ ಧೈರ್ಯ ಮಾಡೋರು ಜಾಪನೀಸ್ ರೆಡ್ ಡೈಮಂಡ್ ಬಂದಿದ್ದಾರೆ. ಈಗ ನಮ್ಮ ಗಿಡದ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ನಾಟಿ ಮಾಡಿ ಒಂದು 2 months ಆಗಿದೆ. 2 months ಆಗಿದೆ. ನೋಡಿ ಸ್ನೇಹಿತರೆ, ಇವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ಗಿಡ ಬಂದು 6 ತಿಂಗಳು ಪ್ರಾಯದ ಗಿಡ. ಯಾಕೆಂದ್ರೆ ಆಲ್ರೆಡಿ ಹೈಟ್ ಆಗಿ ಬೆಳೆದಿರ್ತಕ್ಕಂಥ ಗಿಡ ಕೊಟ್ಟಿದ್ದೀವಿ. ಹೈಟ್ ಬಂದು ನಾವು ಕೊಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಇಷ್ಟ ಇರುತ್ತೆ, ಬಟ್ ಎಲ್ಲಾದ್ರಲ್ಲೂ ಬ್ರಾಂಚಸ್ ಹೂವು ಬಂದಿದೆ. ನಾನು ಗಿಡನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗಿಡದ ಬಗ್ಗೆ. ಸೊ ಈಗ ಅದಕ್ಕಿಂತ ಮುಂಚೆ ಸರ್, ಇದನ್ನ ಯಾವ ರೀತಿ ನಾಟಿ ಮಾಡಿದ್ರಿ, ಮತ್ತೆ ಇಲ್ಲಿ ಏನ್ ಮಾಡಿದ್ರಿ ಅದನ್ನ ಹೇಳಿ. ಯಾಕಂದ್ರೆ ನೀವು ಇದು ಇಂಟರ್ ಕ್ರಾಪ್ ಇರೋದು, ನಿಮ್ಮ ಬಾಯಲ್ಲಿ ಕೇಳ್ಬೇಡ. ಈಗ ಫಸ್ಟ್ ನಾವು ಇಲ್ಲಿದ್ದು ಫಸ್ಟ್ ಅಡಿಕೆ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಖಾಲಿ ಅಡಿಕೆ ಮಾಡೋಣ ಅಂತ ಹೇಳಿ ಸುಮ್ನಾಗಿದ್ವಿ. ಅಡಿಕೆ ಜೊತೆ ಈ ಸೆಡೆ ಗಿಡ ಅದನ್ನ ಹಾಕೊಂಡು ಸುಮ್ನೆ ಅದಕ್ಕೆ ಶೇಡ್ ಆಗಿರ್ಲಿ ಅಂತ ಹೇಳಿ ಏನೋ ಒಂದ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಮಾಡಿದ್ವಿ. ನನ್ಗೆ ಸುಮ್ನೆ ಏನಕ್ಕೆ ಅದನ್ನೆಲ್ಲ ಇದ್ ಮಾಡೋದು, ಸುಮ್ನೆ ಹೆಂಗಿದ್ರು ಬಂಡವಾಳ ಹಾಕಿದೀವಲ್ಲ. ಸೊ ಮಧ್ಯದಲ್ಲಿ ಅಟ್ಲೀಸ್ಟ್ ರಿಟರ್ನ್ಸ್ ಆಗಿ ಈಗ ಮಿನಿಮಮ್ ಅಂದ್ರೂ ಒಂದು 4 to 5 years ಕಾಯ್ಬೇಕು ಅಡಿಕೆ ಕೀಳ್ಬೇಕು ಅಂತಂದ್ರೆ. ಆ 4 to 5 years ಅಲ್ಲಿ ಸುಮ್ನೆ ಖಾಲಿ ಇರೋದ್ರ ಬದಲು ಅಟ್ಲೀಸ್ಟ್ ನಮ್ಗೆ ಏನಾದ್ರು ಒಂದು ರಿಟರ್ನ್ಸ್ ಬರ್ಲಿ, ಅಟ್ಲೀಸ್ಟ್ ಅದ್ರಲ್ಲಿ ಏನಾದ್ರು ನಾವು ಕಲ್ಟಿವೇಟ್ ಮಾಡ್ದೆ, ನಾನು ಮಾಡ್ದೆ ಅನ್ನೋದಿರ್ಲಿ ಅಂತ ಹೇಳಿ ಇದನ್ನ. ಎಷ್ಟು ಎಕರೆ ಪ್ಲಾಟ್ ಇದು? ಯಾವ ತಳಿ ಹಾಕಿದೀರಾ, ಎಷ್ಟು ಗಿಡ ಹಾಕಿದೀರಾ? ಇದು ಟೋಟಲ್ ಬಂತು 2.25 ಎಕರೆ ಪ್ಲಾಟ್ ಇದೆ. ಓಕೆ. 2.25 ಎಕರೆ ಪ್ಲಾಟ್ ಅಲ್ಲಿ ಇವಾಗ ನಾವು 1000 ಅಡಿಕೆ ಗಿಡ ಹಾಕಿದೀವಿ. 1000 ಅದು ಅಡಿಕೆ ಸಸಿದು ಇದು ಬಂದು ದಾಯ ಬಂದು 8 ಅಡಿ 9 ಅಡಿಗೆ ಅಡಿಕೆ ಸಸಿ ಹಾಕಿದೀವಿ. ಅದ್ರ ಮಧ್ಯದಲ್ಲಿ 2 ಅಡಿಕೆ ಗಿಡದ ಮಧ್ಯೆ ಸ್ನೇಹಿತರೆ ಅಡಿಕೆ ಸಸಿಗಳು ನೋಡಿ, 1-2 ಅಡಿಕೆ ಸಸಿ ಮಧ್ಯೆ ಅಡ್ಜಸೆಂಟ್ ಆಗಿ ಎಲ್ಲಾ ಕಡೆನೂ ಸೀಬೆ ಗಿಡ ನಾಟಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲ ಜಪಾನೀಸ್ ರೆಡ್ ಡೈಮಂಡ್. ಇವ್ರು ಏನ್ ಹಾಕಿದ್ದಾರೆ, ಪ್ರತಿ ಒಂದು ಗಿಡದಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚಾಚು ತಪ್ಪದೆ ಮೇಂಟೈನ್ ಮಾಡಿದ್ದಾರೆ. ನಾನ್ ಕೊಟ್ಟಿರೋ ಪ್ಲಾಟ್ಗಳಲ್ಲಿ ಇವ್ರಿಗಿನ್ನ 1 ತಿಂಗಳು ಮುಂಚೆ ಕೊಟ್ಟಿರೋರ್ದು ಕೂಡ ತೋಟ ಈ ತರ ಇಲ್ಲ. ಮೇನ್ ಇವ್ರಿಗೆ ಅಡ್ವಾಂಟೇಜ್ ಏನಂದ್ರೆ ಇವ್ರದ್ದು ಎಫರ್ಟ್ ಎಷ್ಟಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಇವ್ರದ್ದು ಭೂಮಿ ತುಂಬಾ ಚೆನ್ನಾಗಿದೆ. ನಮ್ಮ ಸೀಬೆ ಕೃಷಿಗೆ ಮಾಡಿಸಿದಂತ ಭೂಮಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಲ್ಲು ನೆಲ, ನಮ್ಮ ಸೀಬೆಗೆ ಕಲ್ಲು ನೆಲ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಹೊಂದ್ಕೊಳುತ್ತೆ ಅಂದ್ರೆ ಅದು ಇಲ್ಲಿ ಆಲ್ರೆಡಿ ಗಿಡನೇ ಮಾತಾಡ್ತಿದೆ ನೋಡ್ಬೋದು. ಈ ಗಿಡದಲ್ಲಿ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೂ ಒಂದು 15ರಿಂದ 20 ಪೀಚ್ ಆಗಿದೆ. ಇಷ್ಟು ಚಿಕ್ಕ ಗಿಡಕ್ಕೆ ಕೊಟ್ಟು ಬರೀ 2 ತಿಂಗಳಾಗಿರೋದು, ಅಷ್ಟು ಗಿಡಕ್ಕೆ ಇಷ್ಟು ಪೀಚ್ ಆಗಿದೆ. ಬನ್ನಿ ನಾನು ತೋರಿಸ್ತೀನಿ ಪೀಚ್ಗಳು ಯಾವ ತರ ಆಗಿದೆ ಅಂತ. ನೋಡಿ, ಇವೆಲ್ಲ ಬ್ರಾಂಚಸ್ ಓಪನ್ ಆಗಿರೋದೆ.
ನೋಡಿ ಒಂದೊಂದು ಬ್ರಾಂಚ್ ಅಲ್ಲಿ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಟೋಟಲಿ ನೀವು ಮೇಲಿಂದ ಲೆಕ್ಕ ಹಾಕ್ತಾ ಬಂದ್ರೆ ಏನಿಲ್ಲ ಅಂದ್ರೆ 25-30 ಪೀಚ್ ಇದೆ ಸರ್. ಸರ್ ಹೇಗೆ ಅನಿಸ್ತಿದೆ ನಿಮ್ಗೆ? ಯಾಕೆಂದ್ರೆ ಇಷ್ಟು ಪುಟ್ಟ ಗಿಡಕ್ಕೆ ಇಷ್ಟು ಪೀಚ್ ಬರ್ತಿದೆ. ನಾಳೆ ದಿವಸ ಗಿಡ ದೊಡ್ಡದಾದ್ಮೇಲೆ ಫಸಲು ನಿರೀಕ್ಷೆ ಬಗ್ಗೆ ನಿಮ್ಗೆ ಡೌಟ್ ಕಮ್ಮಿ ಆಗಿರ್ಬೇಕು ನಿಮ್ಗೆ. ಅಲ್ಲ ಅದೇ ಹೌದು. ತುಂಬಾ ಜನಕ್ಕೆ ಗಿಡ ಕೊಟ್ಟು ಎಷ್ಟೋ ದಿನ ಆದ್ರೂ ಕಾಯಿ ಬಿಡಲ್ಲ, ಪೀಚ್ ಆಗಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಎಲ್ಲಾ ಕಡೆ ಬರ್ತಾರೆ ನಮ್ ಸರಿಗೆ. ನಮ್ಗೂ ಇಲ್ಲಿ ನಾವಿಲ್ಲಿ ಫಸ್ಟ್ ನಾಟಿ ಮಾಡ್ಬೇಕಾದ್ರೆ ಇಲ್ಲಿ ರೋಡಲ್ಲಿ, ಯಾಕಂದ್ರೆ ರೋಡ್ ಪಕ್ಕನೇ ಇದೆ ಅಲ್ವಾ, ಓಡಾಡ್ತಿರ್ತಾರೆ, ಏನೋ ಮಾಡ್ತಿದಾರಲ್ಲ ಅಂತ ಹೇಳಿ ಬಂದ್ ನೋಡೋರು, ಸೀಬೆ ಗಿಡ ತುಂಬಾ ದೊಡ್ಡದಾಗ್ಬಿಡುತ್ತೆ, ಅಡಿಕೆ ಗಿಡ ಬೆಳೆಯಕ್ ಬಿಡಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ, ಬೇರ್ ಬಿಡ್ಕೊಳುತ್ತೆ, ಅಡಿಕೆ ಗಿಡಕ್ಕೆಲ್ಲ ತೊಂದರೆ ಮಾಡುತ್ತೆ, ನೀವು ಸೀಬೆ ಗಿಡ ಅಡಿಕೆ ಗಿಡ ಲೈಫ್ ಲಾಂಗ್ ಇರುತ್ತೆ, ಈ ಮಧ್ಯದಲ್ಲಿ ಸೀಬೆ ಗಿಡ ಏನಕ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಸುಮ್ನೆ ಲೂಸ್ ಟಾಕ್ಸ್ ಎಲ್ಲ ಮಾತಾಡೋರು. ನಾನು ಇರ್ಲಿ ಮಾತಾಡ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇಷ್ಟಪಟ್ಟು ನಾವು ಪ್ಯಾಷನೇಟ್ ಆಗಿ ನಾಟಿ ಮಾಡಿದ್ಮೇಲೆ ಈ ತರ ನೀವ್ ಹೇಳಿದ್ರಿ. ತುಂಬಾ ಜನಕ್ಕೆ ಇದೇ ಡೌಟ್ಸ್ ಇದೆ, ಅದ್ರಲ್ಲೂ ಎಸ್ಪೆಷಲಿ ನಮ್ಮ ಮಂಡ್ಯ, ಮೈಸೂರು ಮತ್ತೆ ಈ ಕೋಲಾರ ಬಿಡಿ, ಆ ಕಡೆ ಎಲ್ಲ ಅಡಿಕೆ ಬೆಳೆಯಲ್ಲ. ಮಂಡ್ಯ, ಮೈಸೂರು, ನಮ್ಮ ಶಿವಮೊಗ್ಗ, ಕಡೂರು ಮತ್ತೆ ನಮ್ಮ ತುಮಕೂರು ಭಾಗ, ಹಾಸನ ಭಾಗದವ್ರಿಗೆ ಇದೇ ಡೌಟು, ಅಡಿಕೆಯಲ್ಲಿ ಮಾಡ್ಬೋದಾ ಮಾಡಬಾರ್ದಾ, ಮಾಡಿದ್ರೆ ನೀವ್ ಹೇಳಿದ್ರಲ್ಲ ಬೇರೆ ಬಿಡುತ್ತೆ, ಆ ತರ ಆಗುತ್ತೆ ಈ ತರ ಆಗುತ್ತೆ ಅಂತ. ನಿಮ್ಗೊಂದು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಲ್ಲಿ. ಸೊ ನೀವ್ ಈಗ ಏನ್ ನೋಡ್ತಿದ್ದೀರಾ, ಈ ಸೊಸಿ ಏನಿದೆ ಇದು ಎಷ್ಟೇ ದೊಡ್ಡದಾದ್ರು ಸಹಿತ ಇದ್ರದ್ದು ಬೇರ್ ಕೆನೋಪಿ ಬಂದು ಇದು ಹೈಬ್ರಿಡ್ ತಳಿ ಆಗಿರೋದ್ರಿಂದ, ನಾಟಿ ಗಿಡ ಕಸಿ ಕಟ್ಟಿರೋದ್ರಿಂದ ನಿಮ್ಗೆ ಈ ನಮ್ಮ ಬೀಜದ ಗಿಡದಲ್ಲಿ ದೊಡ್ಡದಾಗಿ ಎಲ್ಲಾ ಕಡೆ ಬೇರೋಗಿ ದೊಡ್ಡ ಮರ ಆಗತ್ತಲ್ಲ, ಆ ತರ ಯಾವ್ದೇ ಕಾರಣಕ್ಕೂ ಆಗಲ್ಲ. ನಾವ್ ಇದನ್ನ ಅತಿ ಸಾಂದ್ರ ಪದ್ಧತಿಯಲ್ಲಿ ಹಾಕಿ ಇದನ್ನ ಕಂಟ್ರೋಲ್ ಗ್ರೋತ್ ಅಲ್ಲಿ ಇಕ್ಕಂತೀವಿ. ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಇದ್ರ ಗ್ರೋತ್. ಇದು ಇಷ್ಟಗಲ ಆಯ್ತು ಅಂತಿದ್ದಂಗೆನೆ ನಾವು ಕಟ್ ಮಾಡಾಕ್ತಿವಿ. ಇದನ್ನ ಜಾಸ್ತಿ ಅಡಿಕೆ ಗಿಡ ಟಚ್ ಹಾಕೋ ಬಿಡಲ್ಲ. ನೋಡಿ, ಇದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇನೆ, ಇಲ್ಲಿ ಏನ್ ಜಾಸ್ತಿ ಮಾಹಿತಿ ಇಲ್ಲ, ಆದ್ರೂ ಸಹಿತ ಏನಕ್ಕೆ ವಿಡಿಯೋ ಮಾಡ್ತಿದೀವಿ ಅಂದ್ರೆ ನೆಕ್ಸ್ಟ್ ಇದು ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದು 6 ತಿಂಗಳಾದ್ಮೇಲೆ ಯಾವ ರೀತಿ ಆಗಿರುತ್ತೆ ಗಿಡ, ಇನ್ನು ವರ್ಷ ಆದ್ಮೇಲೆ ಇವ್ರದ್ದು ಕಟಾವ್ ಆಗ್ಬೇಕಾದ್ರೆ ಯಾವ ರೀತಿ ಇರುತ್ತೆ. ಅಡಿಕೆನೂ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ನಮ್ದು ಆಲ್ರೆಡಿ ತೋವಿನಕೆರೆ ಈ ಕಡೆ ಸುತ್ತಮುತ್ತ ಕೊಟ್ಟಿರೋ ಜಾಗದಲ್ಲೆಲ್ಲ ಅಡಿಕೆನೂ ಚೆನ್ನಾಗಿ ಬರ್ತಿದೆ, ಜೊತೆಗೆ ಸೀಬೆ ಕೂಡ ಚೆನ್ನಾಗಿ ಬರ್ತಿದೆ. ಏನು ಕಾಂಪಿಟೇಷನ್ ಆಗಲ್ಲ. ಸೊ ಧಾರಾಳವಾಗಿ ಮಾಡ್ಬೋದು, ಧೈರ್ಯವಾಗಿ ಮಾಡಿ. ಯಾಕಂದ್ರೆ ಇದ್ರದ್ದು ಬೇರ್ ಪ್ರಮಾಣ ಬಂದು ಇಷ್ಟರಲ್ಲೇ ಇರುತ್ತೆ, ತುಂಬಾ ಹತ್ರಕ್ಕೆ ಏನು ಹೋಗಲ್ಲ, ತುಂಬಾ ಜಾಸ್ತಿ ಏನು ಹೋಗಲ್ಲ, ಮತ್ತೆ ತುಂಬಾ ಆಳಕ್ಕೂ ಹೋಗಲ್ಲ ನಮ್ಮ ಸೀಬೆ ಗಿಡದ ಬೇರೆ. ಯಾಕಂದ್ರೆ ಇದು ಹೈಬ್ರಿಡ್ ತಳಿ ಆಗಿರೋದ್ರಿಂದ. ಸರ್, ಈಗ ನಮ್ಮ ಕಡೆಯಿಂದ ಔಷಧಿ ಮತ್ತೆ ಫರ್ಟಿಲೈಸರ್ಸ್ ನಾಟಿ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಎಲ್ಲ ಪ್ರತಿಯೊಂದು ಮಾರ್ಗದರ್ಶನ ಹೇಗೆ ಸಿಕ್ಕಿದೆ? ಪ್ರತಿಯೊಂದು ನಿಮ್ ಮಾರ್ಗದರ್ಶನ. ಗಿಡ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಲ್ಲಾ ಕಡೆ ತಿರುಗಿ ಬಂದಿದ್ದೀರಾ, ಎಲ್ಲಾ ಕಡೆ ಗಿಡ ಸಿಕ್ತಿತ್ತು ನಿಮ್ಗೆ. ಗಿಡದ ಜೊತೆಗೆ ನಿಮ್ಗೆ ಮಾಹಿತಿ ಬೇಕಿತ್ತು, ಮೇನ್ ಮಾಹಿತಿ ಬೇಕಿತ್ತು. ಬಟ್ ನಮಗೆ ರೆಸ್ಪಾಂಡ್ ಮಾಡ್ಬೇಕು. ಈಗ ಸುಮ್ನೆ ನಾವು ಗಿಡ ತಂದ್ಬಿಡ್ಬೋದು. ಇವಾಗ ನಾನು 1,000 ಅಲ್ಲ 10,000 ಗಿಡ ತರ್ಬೋದು. ಬಟ್ ಅದನ್ನ ಯಾವ ತರ ಇಲ್ಲಿ ನಾವು ನಾಟಿ ಮಾಡ್ಬೇಕು, ಅದನ್ನ ಯಾವ ತರ ಕಾಪಾಡ್ಕೋಬೇಕು, ಏನಾದ್ರು ಅಟ್ಲೀಸ್ಟ್ ಒಂದು ಹೆಚ್ಚು ಕಮ್ಮಿ ಫಂಗಿಸೈಡ್ ಫಂಗಸ್ ಬಂದಾಗ, ಬೇರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅದನ್ನ ನಾವು ನೋಡ್ಕೊಂಡು ನಿಮ್ ಜೊತೆ ರೆಸ್ಪಾಂಡ್ ಮಾಡಿ ಯಾವ ತರ ಕಮ್ಯುನಿಕೇಟ್ ಮಾಡ್ಕೊಂಡು ಅದನ್ನ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಬಹಳ ಡಿಫ್ರೆನ್ಸ್ ಇರುತ್ತೆ. ಸುಮ್ನೆ ಗಿಡ ತಂದು ಹಾಕ್ಬಿಡೋದು ದೊಡ್ಡದಲ್ಲ, ಅದನ್ನ ಮೇಂಟೈನ್ ಮಾಡೋದು. ಸರಿ, 2 ತಿಂಗಳಲ್ಲಿ ಈಗ ಸುಮಾರು ಸಲ ನೀವು ಫೋನ್ ಮಾಡಿದಾಗ ನಾನು ಎತ್ತಕ್ ಆಗಿರಲ್ಲ, ಬಟ್ ಆದ್ರೂ ನನ್ನ ಕಡೆಯಿಂದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಈಗ ನೆಕ್ಸ್ಟ್ ಸರ್, ಈಗ ಇದು ಆಲ್ರೆಡಿ ನೀವು ಹೇಳಿದ್ದೇನು ನನಗೆ ಪ್ರೂನಿಂಗ್ ಮಾಡೋದು ಹೇಳ್ಕೊಡ್ ಬನ್ನಿ ಸರ್ ಅಂತ ಕರೆದ್ರಿ. ಬಟ್ ಈಗಿರೋ ಸಿಚುಯೇಷನ್ ಅಲ್ಲಿ ಎಲ್ಲಾ ಗಿಡದಲ್ಲೂ ಅದರಷ್ಟಕ್ಕೆ ಅದೇ ಬ್ರಾಂಚಸ್ ಹೊಡೆದಿರೋದು ಈಗ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಆಲ್ರೆಡಿ ತುದಿ ಚೂಟಿದ್ದೀರಾ. ಸೊ ನಾನು ನಿಮ್ಗೆ ನಾಟಿ ಮಾಡಿದಾಗಲೇ ಹೇಳಿದ್ದೆ ತುದಿ ಸ್ವಲ್ಪ. ಸೊ ಎಲ್ಲಾದ್ರಲ್ಲೂ ಆಟೋಮೆಟಿಕ್ ಬ್ರಾಂಚಸ್ ಬಂದಿದೆ. ಪ್ರೆಸೆಂಟ್ ಇರೋ ಸಿಚುಯೇಷನ್ ಅಲ್ಲಿ ಇದನ್ನ ಕಟ್ ಮಾಡೋದಲ್ಲೇ ಹಿಂಗೆ ಬಿಡೋದೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ಈ ತರ ಗಿಡಗಳನ್ನ, ಕೆಲವೊಂದು ಗಿಡಗಳನ್ನ ನೆಕ್ಸ್ಟ್ ಹೋಗೋಣ. ಯಾವ್ದು ಬರೀ ಒಂದೇ ಸಿಂಗಲ್ ಕಡ್ಡಿ ಹೋಗಿದೆ, ಎಲ್ಲೂ ಬ್ರಾಂಚಸ್ ಓಪನ್ ಆಗಿಲ್ಲ ಅಂತದ್ದು ಟಾಪ್ ಕಟ್ ಮಾಡ್ಬೇಕಾಗತ್ತೆ. ಇವ್ರು ಜಪಾನೀಸ್ ಬ್ಲಾಕ್ ಡೈಮಂಡ್ ಹಾಕಿದ್ದಾರೆ, ನಮ್ಮಲ್ಲೇ ತಗೊಂಡು, ಮತ್ತೆ ಏಲಕ್ಕಿ ಬಾಳೆ ಹಾಕಿದ್ದಾರೆ, ವಿಲಿಯಮ್ಸ್ ಬಾಳೆ ಹಾಕಿದ್ದಾರೆ. ಸೊ ಪ್ರತಿಯೊಂದು ಇಂಟರ್ ಕ್ರಾಪರ್ ಜೊತೆಗೆ ಅಲ್ಲೊಂದು ಟೊಮೊಟೊನು ಕಣ್ಣು ಕಾಣ್ತಿದಾವೆ. ಅದೇನು ಮಿಸ್ ಆಗಿ ಬಂದಿರೋದಿರ್ಬೇಕು. ಸರ್, ಈಗ ನೆಕ್ಸ್ಟ್ ಈಗ ಆಕ್ಚುಲಿ ಗಿಡ ಚೆನ್ನಾಗಿದೆ. ನಾನ್ ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ ಕಸಿದು ಕವರ್ ಬಿಚ್ಚಬೇಕು ಅಂತ. ನೀವು ಇನ್ನೂ ಜಾಯಿನ್ ಆಗ್ಲಿ ಅಂತ ಬನ್ನಿ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ನೀವು ಬಿಚ್ಚಿಲ್ಲ. ನಿಮ್ಮ ಪುಣ್ಯ ಏನಿದೆ ಅಂದ್ರೆ ನಾವು ಇದು ಯೂಸ್ ಮಾಡ್ತಕ್ಕಂತ ಕವರ್ ಇದೆಯಲ್ಲ, ಇದು ಒಂದ್ ಸರ್ಟೈನ್ ಟೈಮ್ ಆದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಬ್ರೇಕ್ ಆಗ್ಬಿಡುತ್ತೆ. ಇದು ಈ ತರ ಕವರ್ ನಾವು ಪರ್ಟಿಕ್ಯುಲರ್ ನಮ್ ನರ್ಸರಿಯಿಂದ ನಾವ್ ಯೂಸ್ ಮಾಡಿರೋದು. ಬಟ್ ಎಲ್ಲಾ ನರ್ಸರಿ ಅವರು ಈ ತರ ಕ್ವಾಲಿಟಿ ಕವರ್ ಯೂಸ್ ಮಾಡಲ್ಲ. ಈ ಕವರ್ ಏನಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಮುರಿದೋಗುತ್ತೆ. ಈ ಕವರ್ ಡಿಗ್ರೇಡ್ ಆಗುತ್ತೆ. ಬಟ್ ಎಲ್ಲಾದು ಆಗುತ್ತೆ ಅಂತಾನು ಹೇಳಕ್ ಬರಲ್ಲ. ನೋಡಿ, ನೀವ್ ಹೇಳಿದ್ರೆ ಜಾಯಿನ್ ಆಗಿಲ್ಲ ಸರ್ ಅಂತ, ಹೆಂಗೆ ಜಾಯಿನ್ ಆಗಿದೆ ನೀವೇ ನೋಡಿ. ಎಲ್ಲಾದ್ರೂ ಒಂದ್ ಚೂರಾದ್ರೂ ಇದೆಯಾ? ಕಂಪ್ಲೀಟ್ಲಿ ಜಾಯಿನ್ ಆಗಿದೆ. ಮತ್ತೆ ಸ್ಟೆಮ್ಮು ದಪ್ಪ ಆಗಿದೆ, ಕೊಟ್ಟಾಗಿದ್ದಕ್ಕಿಂತ ಜಾಸ್ತಿ ದಪ್ಪ ಇದೆ. ಆ ನಂತರದಲ್ಲಿ ಈ ನಾಟಿ ಗಿಡ ಕಿತ್ತಿದೀರಾ, ಎಷ್ಟು ಕಿತ್ತರು ಬರ್ತಾ ಇರುತ್ತೆ. ಬಟ್ ಅದು ಇನ್ಫಾರ್ಮೇಶನ್ ನಿಮ್ಗೆ ಇರೋದು ತುಂಬಾ ಒಳ್ಳೇದು. ಅವಾಗ ಕೇಳ್ತಾನೆ ಇರ್ಬೇಕಾಗುತ್ತೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಈಗ ಪ್ರತಿಯೊಂದು ಕವರ್ ಅಲ್ಲೂ ಕೆಳಗಡೆ ಕವರ್ನ ರಿಮೂವ್ ಮಾಡ್ತಾ
ನೋಡಿ ಸ್ನೇಹಿತರೆ, ಇದೊಂದೇ ಗಿಡ ಅಂತಲ್ಲ, ಎಲ್ಲಾ ಗಿಡದಲ್ಲೂ ಅಷ್ಟೇ ನೋಡಿ ಕವರ್ ರಿಮೂವ್ ಅದೇ ಆಗ್ತಿದೆ. ಬಟ್ ಇಫ್ ಇನ್ ಕೇಸ್ ಏನಾದ್ರು ತೊಂದರೆ ಆದ್ರೆ ಸುಮ್ನೆ ನಿಮ್ಗೆ ಒಂದ್ ಗಿಡ ಹೋದ್ರು ವೇಸ್ಟ್. ಇಷ್ಟೆಲ್ಲ ಮೇಂಟೈನ್ ಮಾಡಿ ನೋಡಿ, ಇಲ್ಲಿ ಸ್ವಲ್ಪ ಒಳಗ್ ಹೋಗ್ತಾ ಇದೆ, ಇಲ್ಲಿ ಇದಾಗಬಾರ್ದು, ಇದು ಇಲ್ಲಿ ಆಗ್ತಿದೆಯಲ್ಲ, ಈ ಕೆಲಸ ಆಗ್ಬಾರ್ದು ನೋಡಿ, ಹೋಗ್ಬಿಟ್ಟಿದೆ ಒಳಗಡೆ. ಏನೇ ನಾವು ಕವರ್ ಹಾಕೋರು ಯಾವತ್ತು ಪ್ಲಾಸ್ಟಿಕ್ ಅಲ್ವಾ, ಪ್ಲಾಸ್ಟಿಕ್ ಅದ್ರ ಗುಣ ಬಿಡಲ್ಲ. ನೋಡಿ ಇಲ್ಲಿ ಒಳಗಡೆ ಹೋಗಿದೆ, ಮತ್ತೆ ಇದನ್ನೆಲ್ಲ ತೆಗಿಬೇಕಾಗತ್ತೆ. ನೋಡಿ ಇದ್ರಲ್ಲೂ ಅಷ್ಟೇ ಸ್ನೇಹಿತರೆ, ನಮ್ಮಲ್ಲಿ ನಾವ್ ಮಾತಾಡೋದಕ್ಕಿಂತ ನಮ್ ಗಿಡಗಳೇ ನಿಮ್ಗೆ ಕಣ್ಣಲ್ಲಿ ಕಾಣ್ತಾ ಇದೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಸರ್, ಗಿಡದ ಕ್ವಾಲಿಟಿ ಹೇಗೆ ಅನಿಸ್ತು ಸರ್ ನಿಮ್ಗೆ ಟೋಟಲ್? ಗಿಡದ ಕ್ವಾಲಿಟಿ ಸ್ಟಾರ್ಟಿಂಗ್ ನಾನು ಬ್ಯಾಚ್ ವೈಸ್ ವೆಯ್ಟ್ ಮಾಡಿ ಹೌದು, ಗಿಡ ಸಿಗ್ಲಿಲ್ಲ ಸಿಕ್ಕಿಲ್ಲ. ಹೌದು, ತುಂಬಾ ಡಿಮ್ಯಾಂಡ್ ಇತ್ತು, ಇವಾಗಲೂ ತುಂಬಾ ಡಿಮ್ಯಾಂಡ್ ಇದೆ. ಆಕ್ಚುಲಿ ಈ ತರ ಗಿಡ ಇವಾಗ ಸಿಗ್ತಿಲ್ಲ. ಹೇಳ್ಬೇಕಂದ್ರೆ ನಿಮ್ಗೂ ಕೂಡ ಲಾಸ್ಟ್ ಅಲ್ಲಿ 2 ಲೈನಿಗೆ ಈ ಕ್ವಾಲಿಟಿ ಗಿಡ ಸಿಗ್ಲಿಲ್ಲ. ಇದು ಇರ್ತಕ್ಕಂಥದ್ದು ಪ್ರೀಮಿಯಂ ಕ್ವಾಲಿಟಿ. ಜನಕ್ಕೆ ತುಂಬಾ ಅಂದ್ರೆ ತುಂಬಾ ಇದಿದೆ, ನಮ್ಮಲ್ಲಿ ಸಿಗೋದು 6 ತಿಂಗಳು ಸೊಸಿನ ಅಲ್ವಾ ಅಂತ. ಇದಕ್ಕೆ 6 ತಿಂಗಳು ಸೊಸಿ ಆಗಿರೋದಕ್ಕೆ ಇಷ್ಟು ಹೈಟ್ ಬಂದು, ಇಷ್ಟು ಬ್ರಾಂಚಸ್ ಬಂದು, ಇಷ್ಟು ಚೆನ್ನಾಗಿ ಬರೀ 2 ತಿಂಗಳಿಗೆ ಬಂದಿರೋದು. ಎಷ್ಟೋ ಜಾಗದಲ್ಲಿ ಜಪಾನೀಸ್ ರೆಡ್ ಡೈಮಂಡ್ ಸೀಬೆ ತೋಟಗಳಲ್ಲಿ 6 ತಿಂಗಳಾದ್ರೂ ಇನ್ನೂ ಕಣ್ಣು ಇಟ್ಟಿಲ್ಲ, 6 ತಿಂಗಳಾದ್ರೂ ಇನ್ನೂ ಪೀಚ್ ಬಂದಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಬನ್ನಿ, ಈಗ ನಾನು ಅಡಿಕೆ ಗಿಡ ತೋರಿಸ್ತೀನಿ ಇವ್ರದ್ದು. ಹಂಗೆ ಪಾಸ್ ಮಾಡ್ಕೊಳ್ಳೋಣ. ಪಾಸ್ ಮಾಡೋದು ಹಂಗೆ, ಆನ್ ಮಾಡೋದು ಹಂಗೆ ಮಾಡ್ಕೊ, ಗೊತ್ತಾಗುತ್ತಲ್ಲ. ಇದನ್ನ ಪಾಸ್ ಮಾಡು. ಅಡಿಕೆ ಸಸಿಗಳು ತುಂಬಾ ಚಿಕ್ಕ ಸಸಿಗಳು ಇಟ್ಟರು ಸಹಿತ ಒಳ್ಳೆ ಸಸಿ ಕೊಟ್ಟಿದ್ದಾರೆ. ಒಳ್ಳೆ ಸಸಿ ಸಿಕ್ತು ನಮ್ಗೆ. ಹೌದು. ಬಟ್ ಹಂಗೆ ನಾಟಿ ಮಾಡೋದ್ಮೇಲೂ ಈ ಗಿಡಗಳೆಲ್ಲ ನೋಡಿ ಇದ್ ಬರುತ್ತಾ ಗಿಡ ಎದಳ್ತಾವ ಗಿಡ ಅಂತ ಅಂತಿದ್ರು. ಹೌದು. ಈಗ ಗಿಡನೇ ಮಾತಾಡ್ತಿದಾವೆ ಎರಡೂನು. ಸೀಬೆ ಗಿಡನು ಮಾತಾಡ್ತಿದಾವೆ, ಅಡಿಕೆ ಗಿಡನು ಮಾತಾಡ್ತಾರೆ. ಎಲ್ಲ ಮಾತಾಡ್ತಾರೆ. ಹಳ್ಳಿ ಕಡೆ ಅಂತೂ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ. ಜಾಸ್ತಿ ಅಲ್ಲಿಗೆ ಇದ್ಕೊಡ್ಬೇಡಿ. ನೋಡಿ ಸ್ನೇಹಿತರೆ, ನಾನು ಇವ್ರಿಗೆ ಟಿಶ್ಯೂ ಕಲ್ಚರ್ ಏಲಕ್ಕಿ ಬಾಳೆಗಳು ಕೂಡ ಕೊಟ್ಟಿದ್ದೆ. ಏಲಕ್ಕಿ ಬಾಳೆ ಮತ್ತೆ ವಿಲಿಯಮ್ಸ್ 2 ತಗೊಂಡಿದ್ದಾರೆ. ನೀವು ನೋಡ್ಬೋದು, ಇದು ಬಂದು ಏಲಕ್ಕಿ ಬಾಳೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಇದು ಬಂದು ಟಿಶ್ಯೂ ಕಲ್ಚರ್ ಬಾಳೆ. ಇದು ಬರೀ ಬಾರ್ಡರ್ಗೆ ಅಂತ ಹೇಳಿ ತಗೊಂಡಿದ್ರು. ಸರಿ ಸುಮಾರು ಒಂದು 200-250 ಗಿಡ ತಗೊಂಡಿದ್ದಾರೆ. ಮತ್ತೆ ಇಲ್ಲಿ ಬ್ಲ್ಯಾಕ್ ಡೈಮಂಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಹಂಗೆ ಬನ್ನಿ ಸರ್. ಇದ್ರಲ್ಲೂ ಪಿಚ್ ಸ್ಟಾರ್ಟ್ ಆಗಿದೆ ಸುಮಾರು. ಈಗ ಸ್ಟಾರ್ಟ್ ಮಾಡೋಣ. ಹಂಗೆ ರನ್ನಿಂಗ್ ಇದೆಯಾ? ಇಲ್ಲಿ ನಾನು ಕಟ್ ಮಾಡಿ ಎಡಿಟ್ ಮಾಡ್ಕೊತೀನಿ, ನೀನೇನು ಟೆನ್ಷನ್ ತಗೋಬೇಡ. ಅದಕ್ಕೆ ಇಷ್ಟು ಹೆಲ್ಪ್ ಮಾಡ್ತಿದ್ಯಲ್ಲ ಅಷ್ಟೇ ಸಾಕು. ನೋಡಿ ಸ್ನೇಹಿತರೆ, ಇವರು ನಮ್ಮಲ್ಲಿ ಜಪನೀಸ್ ರೆಡ್ ತಗೊಳಕ್ ಬಂದಾಗ ಆಕ್ಚುಲಿ ಇದು ಸ್ಟಾಕ್ ಇರಲಿಲ್ಲ. ಇವರು ಸೆಕೆಂಡ್ ಟೈಮ್ ಇನ್ನೊಂದು 50 ಗಿಡ ಶಾರ್ಟೇಜ್ ಆಗಿದೆ ಅಂತ ಹೇಳಿ ಮತ್ತೆ ನಮ್ಮ ನರ್ಸರಿಗೆ ಬಂದರು. ಅವಾಗ ಈ ಬ್ಲ್ಯಾಕ್ ಡೈಮಂಡ್ ಯಾರಿಗೋ ಕೊಡ್ತಾ ಇದ್ವಿ ಡೆಲಿವರಿನ. ಸೊ ಸರ್ ನಮಗೂ ಗಿಡ ಕೊಡಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿರೋ ಗಿಡ ಕೊಟ್ಟಿದೀವಿ ಅಂದ್ರೆ ನೀವು ನೋಡ್ಬೋದು. ಇದು ಕೂಡ ಪೀಸ್ ಸ್ಟಾರ್ಟ್ ಆಗಿದೆ. ಸರ್ ಹೇಗಿದೆ ಸರ್ ಬ್ಲ್ಯಾಕ್ ಡೈಮಂಡ್? ಬ್ಲ್ಯಾಕ್ ಡೈಮಂಡ್ ಅದೇ ನೀವು ಅವತ್ತು ಹೇಳ್ದಂಗೆ ಎಕ್ಸಾಟಿಕ್ ಫ್ರೂಟ್ ಅಂತ ಹೇಳಿದ್ರಲ್ಲ ಅವತ್ತು. ನಮ್ಗೂ ಇರ್ಲಿ, ನಮ್ಮಲ್ಲೂ ಇರ್ಲಿ, ನಾವು ತಿನ್ನೋ ಅಟ್ಲೀಸ್ಟ್ ನಾವು ಮನೇಲಿ ತಿನ್ನಕ್ಕಾಗ್ಲಿ ಅಂತ ಬರೀ ಒಂದು ಲೈನ್ ಹಾಕೊಂಡಿದ್ದೀವಿ. ತುಂಬಾ ಅದ್ಭುತವಾಗಿದೆ, ನೀವು ನೋಡ್ಬೋದು. ಎಲ್ಲಾ ಗಿಡನೂ ಚೆನ್ನಾಗಿ ಬಂದಿದೆ. ಸರ್ ತುಂಬಾ ಜನ ನನಗೆ ಫೋನ್ ಮಾಡಿ ಗಿಡಗಳು ಹೋಗ್ತವೆ ನಿಮ್ಮಲ್ಲಿ ಎಷ್ಟು ಹೋಗಿದಾವೆ ಸರ್? ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದ 5-6 ಗಿಡ ಹೋಗಿರುತ್ತೆ. ಅದು ಹೆಂಗೆ ಅಂತ ಅಂದ್ರೆ, ನಾಟಿ ಮಾಡ್ಬೇಕಾದ್ರೆ ಕೆಲ್ಸದವ್ರು ಅದನ್ನ ಮುರ್ದಿರೋ ಪಾಸ್ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ತಗೊಂಡೋಗಿ ಇಡ್ಬೇಕಾದ್ರೆ ಮುರಿದೋಗಿರೋ ಅವ್ನ ಹಂಗೆ ಇಟ್ಟಿದ್ದಾರೆ. ಅಂದ್ರೆ ಅದ್ರಲ್ಲೂ ಕೆಲವು ಎಲ್ಲ ಚಿಗುರಿದಾವೆ. ಬಟ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 6-7 ಗಿಡ. ಎಲ್ಲಾ ರೈತರನ್ನು ಬ್ಲೇಮ್ ಮಾಡಕ್ ಹೋಗಲ್ಲ. ಬಟ್ ಕೆಲವೊಬ್ರು ರೈತರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂದಾನು ಮೇಂಟೆನೆನ್ಸ್ ಸರಿಯಾಗಿ ಮಾಡದಲೆ 100 ಗಿಡ ಹೋಯ್ತು, 50 ಗಿಡ ಹೋಯ್ತು, 150 ಗಿಡ ಹೋಯ್ತು ಅಂತ ಫೋನ್ ಮಾಡ್ತಾರೆ. ಬಹಳ ಅಂದ್ರೆ ಬಹಳ ಬೇಜಾರಾಗತ್ತೆ. 100 ಗಿಡ ಹೋಗೋದೇ ಆಗಿದ್ರೆ ನಿಮಗ್ ಕೊಡೋದು ಅದೇ ಸೊಸಿನೇ, ಇವರು ಕೊಟ್ಟಿರೋದು ಅದೇ ಸೊಸಿನೇ. ಇವರಲ್ಲಿ ಯಾಕೆ 5-6 ಗಿಡ ಹೋಗಿದೆ, ನಿಮ್ಮಲ್ಲಿ ಯಾಕೆ 100 ಗಿಡ ಹೋಗಿದೆ ಅನ್ನೋ ಪ್ರಶ್ನೆ ನೀವೇ ಮಾಡ್ಕೊಳ್ಳಿ. ಇದು ನನಗೆ ಬೇಜಾರಲ್ಲಿ ಹೇಳೋ ವಿಚಾರ. ಯಾಕಂದ್ರೆ ಎಲ್ಲಾರು ಒಂದೇ ತರ ಮೇಂಟೆನೆನ್ಸ್ ಮಾಡಲ್ಲ. ಕೆಲವರು ಸುಳ್ಳು ಹೇಳ್ತಾರೆ, ಕೆಲವರು ಸುಳ್ಳು ಹೇಳಲ್ಲ. ತುಂಬಾ ಜನ ನಾನು ನೋಡ್ತಾ ಇದ್ದೀನಿ. ಬಟ್ ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಇಷ್ಟೊಂದು ಹೋಗಕ್ ಸಾಧ್ಯ ಇಲ್ಲ. ಈಗ ರೀಸೆಂಟ್ ಆಗಿ ಇವ್ರು ಕೊಟ್ಟಿರೋ ಗಿಡ, ಇವ್ರು ಕೊಟ್ಟಿದ್ ಜೊತೆಲೆ ಕೊಟ್ಟಿರೋ ಬ್ಯಾಚ್ ಅವರು 60 ಗಿಡ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇವ್ರದ್ದು 5 ಗಿಡ ಹೋಗಕ್ ಕಾರಣ ಏನು, ಅವ್ರದ್ದು 60 ಗಿಡ ಹೋಗಕ್ ಕಾರಣ ಏನು ಅಂತ ಹೇಳಿ ನೀವೇ ಜಡ್ಜ್ ಮಾಡ್ಬೋದು ರೈತರೆ. ಸೊ ನಾನು ಕಂಪ್ಲೀಟ್ಲಿ ಗಿಡದ ಮೇಲೆ ನಾವು ಯಾವತ್ತೂ ಬ್ಲೇಮ್ ಮಾಡಬಾರ್ದು. ಗಿಡ ಒಳ್ಳೆ ಗಿಡನೇ ಕೊಟ್ಟಿರ್ತೀವಿ. ಒಂದ್ ಹತ್ರ ಚೆನ್ನಾಗಿ ಬರ್ತಿದೆ ಅಂದ್ರೆ ಅದು ಎಲ್ಲಾ ಕಡೆ ಚೆನ್ನಾಗಿ ಬರ್ಲೇಬೇಕದು. ಅಲ್ಲಿ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಫಾಲ್ಟ್ ಆಗಿರುತ್ತೆ. ಸೊ ಇಷ್ಟು ಇಲ್ಲಿದ್ ಮಾಹಿತಿ. ಇವ್ರಿಗೆ ಈಗ ಪ್ರೂನಿಂಗ್ ತೋರಿಸ್ಕೊಡೋಣ ಅಂತ ಬಂದೆ, ಬಟ್ ಪ್ರೂನಿಂಗ್ ಇಲ್ಲಿ ನೆಸೆಸಿಟಿ ಇಲ್ಲ. ಬಟ್ ಈ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಹೈಟ್ ಹೋಗ್ತಿರೋದ್ರಿಂದ ಇದೊಂದು ಟಾಪ್ ಕಟಿಂಗ್ ಮಾಡ್ಬೇಕಾಗತ್ತೆ. ಕಟ್ರಿದ್ಯಾ? ಅಲ್ಲಿ ಕಾರಲ್ಲಿ. ಏನ್ ತೊಂದ್ರೆ ಇಲ್ಲ. ಇದು ಇನ್ನ ಇದಾಗಿಲ್ವಲ್ಲ, ಈ ತರ ಹಿಂಗ್ ತೆಗಿಬಹುದು. ಎಲ್ಲಾದ್ರು ಹಿಂಗ್ ಮಾಡ್ಬೇಡಿ.
ಇದು ಯಾಕಂದ್ರೆ ಇದು ಸುಮ್ನೆ ಹಿಂಗ್ ಹೈಟ್ ಉಲ್ಟೋಗುತ್ತೆ. ಹೌದು. ಸೊ ಇದನ್ನ ಏನ್ ಗೊತ್ತಾ, ಟಿಪ್ ಕಟಿಂಗ್ ಮಾಡ್ಬೇಕು ಫಸ್ಟ್. ಪ್ರೂನಿಂಗ್ ಇನ್ನೇನಿಲ್ಲ, ನಾನು ಹೇಳೋದು ಇಷ್ಟೇನೆ, ನಿಮ್ಗೆ ಜಾಸ್ತಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಮೊದಲನೇ ಪ್ರೂನಿಂಗ್ ನಥಿಂಗ್ ಬಟ್ ಟಿಪ್ ಕಟಿಂಗ್ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಕೆಳಗಡೆ ನಾಟಿ ಗಿಡನ ಕೀಳ್ಬೇಕು, ಮತ್ತೆ ಟಾಪ್ ಹೊಡಿಬೇಕು. ಟಾಪ್ ಯಾಕೆ ಹೊಡಿಬೇಕು ಅಂದ್ರೆ ಕೆಳಗಡೆಯಿಂದ ಕಿತ್ಕೋಬೇಕು ನಮ್ಗೆ ಬ್ರಾಂಚಸ್. ಗಿಡ ನೋಡಕ್ಕೆ ಛತ್ರಿ ಆಕಾರ ಬರಬೇಕು, ಕೆಳಗಡೆಯಿಂದ ಒಳ್ಳೆ ಶೋ ಗಿಡದ ತರ ಗುಪ್ಪಾಗಿ ಬರಬೇಕು. ಆ ತರ ಬರಬೇಕು ಅಂದ್ರೆ ನಾವು ಟಾಪ್ ಹೊಡಿಲೇಬೇಕಾಗುತ್ತೆ. ಇಲ್ಲಾಂದ್ರೆ ಗಿಡ ಸ್ಟ್ರೈಟ್ ಹೋಗ್ತಾ ಇರುತ್ತೆ ತೆಂಗಿನ ಮರದ ತರ. ನಮ್ದು ಇದೇನು ಅಡಿಕೆ ಸೊಸಿ ಅಲ್ಲ, ತೆಂಗಿನ ಸೊಸಿ ಅಲ್ಲ. ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂದ್ರೆ ಕೆಳಗಡೆಯಿಂದ ಬ್ರಾಂಚಸ್ ಓಪನ್ ಆಗೋದೇ ಇಂಪಾರ್ಟೆಂಟ್. ಸರ್ ಈಗ ಟ್ರೀಟ್ಮೆಂಟ್ ಅಂತ ಬಂದ ಸ್ಟಾರ್ಟಿಂಗ್ ಅಲ್ಲಿ ಭೂಮಿಗೆ ಏನೇನು ಕೊಟ್ಟಿದ್ರಿ ಸರ್? ಇದಕ್ಕೆ ಸ್ಟಾರ್ಟಿಂಗ್ ನಾಟಿ ಯಾವ ತರ ಮಾಡಿದ್ರೆ ಅದನ್ನ ಸಂಕ್ಷಿಪ್ತವಾಗಿ ಹೇಳಿ ನಿಮ್ಗೆ. ನಾಟಿ ಹೆಂಗೆ ಅಂತ ಅಂದ್ರೆ, ಇವಾಗ ಪ್ಯಾಕೆಟ್ ಕೊಟ್ಟಿದ್ರಲ್ಲ, ಆ ಪ್ಯಾಕೆಟ್ ಇಂದ ಕರೆಕ್ಟ್ ಆಗಿ ಮೇಲ್ಗಡೆ ಒಂದ್ ಇಂಚ್ 2 ಇಂಚ್ ಮುಚ್ಕೊಳ್ಳೋ ತರ ನೀವ್ ಹೇಳಿದ್ರಲ್ಲ ಅವಾಗ ಹಂಗ್ ಮಾಡಿ, ಆಮೇಲೆ ನಾಟಿ ಗೊಬ್ಬರ, ಹಸಿನ ಗೊಬ್ಬರ, ಇದನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಅದನ್ನ ನಮ್ಮ ಹತ್ರ ಕಲ್ಚರ್ಗಳು ತಗೊಂಡ್ರಲ್ಲ, ಅದೇ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬ್ಯಾಸಿಲೋಮೈಸಿಸ್, ಅದನ್ನೆಲ್ಲ ತಗೊಂಡು ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಮಣ್ಣ್ ಜೊತೆ ಒಂದೊಂದ್ ಗಿಡಕ್ಕೂ ಏನಂದ್ರೆ 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿವರೆಗೂ ಗಿಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಬಟ್ ಆ ಗಿಡನ ಉಳಿಸ್ಕೊಳೋದಕ್ಕೆ ಒಂದ್ ಸ್ವಲ್ಪ ಚಿಲ್ಲರೆ ಖರ್ಚನ್ನ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ. ಅದ್ರಲ್ಲಿ ಯಾವ್ದು ವಿಚಾರ ಎಸ್ಪೆಷಲಿ ಅಂದ್ರೆ, ನಾನು ಕಂಪಲ್ಸರಿ ಯಾವ್ದೇ ಸಿಬೆ ಸೊಸಿ ಆಗ್ಲಿ ಅಥವಾ ಏನೇ ಸೊಸಿ ನೆಟ್ಟರು ನಾನು ಬೇವಿನ ಹಿಂಡಿ ಕಂಪಲ್ಸರಿ ಹೇಳ್ತೀನಿ. ಬೇವಿನ ಹಿಂಡಿ ಕೆಲಸ ಏನ್ ಗೊತ್ತಾ, ನೀವು ಕೆಳಗಡೆ ಹಾಕಿದ್ರೆ ಆ ಬೇವಿನ ಹಿಂಡಿ ಇರತಕ್ಕಂಥ ಜಾಗಕ್ಕೆ ಹುಳುಗಳು ಜಾಸ್ತಿ ಬರಲ್ಲ. ಯಾಕಂದ್ರೆ ಬೇವಿನ ಹಿಂಡಿ ನಿಮ್ಗೆ ಗೊತ್ತು, ಒಂಥರ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲು, ಆ ಘಾಟಿಗೆ ಹುಳಗಳು ಜಾಸ್ತಿ ಬರಲ್ಲ. ಅದರಿಂದ ನಿಮ್ಗೆ ಸ್ಟಾರ್ಟಿಂಗ್ ಇದು ಮಗು ತರ, ಇದೇನಿದೆ ನಮ್ದು ಸಿಬೆ ಸೊಸಿ ಮಗು ತರ. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗ ಒಂದೇ ಒಂದು ಗೊಣ್ಣೆ ಹುಳ ಹೋಗಿ ಬೇರ್ ಕಡಿದ್ರು ಗಿಡ ಸತ್ತೋಗ್ಬಿಡುತ್ತೆ, ಗಿಡ ಉಳಿಯಲ್ಲ. ಯಾಕಂದ್ರೆ ಅದಕ್ಕಿನ್ನೂ ಇಮ್ಯುನಿಟಿ ಆಗ್ಲಿ, ಅದಕ್ಕೆ ಅಷ್ಟು ಶಕ್ತಿ ಆಗ್ಲಿ ಬಂದಿರಲ್ಲ. ಒಂದು ಮಟ್ಟಕ್ಕೆ ದೊಡ್ಡ ಗಿಡ ಆದ್ಮೇಲೆ ಅದ್ ಏನೇ ಬೇರ್ ಕಡಿದ್ರು ಒಂದು ಬೇರ್ ಅಲ್ದ್ರೆ 1000 ಬೇರ್ ಅದಕ್ಕೆ ಸ್ಪ್ರೆಡ್ ಆಗಿರುತ್ತೆ, ಏನ್ ತೊಂದರೆ ಆಗೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ದಯವಿಟ್ಟು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪ್ಯಾಸಿಲೋಮೈಸಿಸ್ ಮತ್ತೆ ಈ ನಮ್ಮ ಬೇವಿನ ಹಿಂಡಿ ಹಾಕಿ ಕಂಪಲ್ಸರಿ ನಾಟಿ ಮಾಡಿ. ಒಂದು 5,000-6,000 ರೂಪಾಯಿ, 10,000 ರೂಪಾಯಿ ಖರ್ಚು ಎಕ್ಸ್ಟ್ರಾ ಆದ್ರೂ ಸಹಿತ ನಿಮ್ಗೆ ಅದು ನಾಳೆ ದಿವಸ ವರ್ತ್ ಇದೆ. ಅದಕ್ಕೆ ಇವರೇ ಎಕ್ಸಾಂಪಲ್. ಯಾಕೆ ಅಂದ್ರೆ ಎಲ್ಲೂ ಗಿಡಗಳು ಹೋಗಿಲ್ಲ, ಹೆಲ್ದಿ ಆಗಿದಾವೆ, ಅವ್ರಿಗೆ ರಿಸಲ್ಟ್ ಚೆನ್ನಾಗಿದೆ. ಎಲ್ಲೂ ಗೊಣ್ಣೆ ಹುಳ, ಈಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರು ಎಲ್ಲೂ ಗೊಣ್ಣೆ ಹುಳ ಜಾಸ್ತಿ ಹೊಡೆದಿಲ್ಲ. ಒಂದು ಪ್ಲಾಟ್ ಇದೆ 150 ಗಿಡ ನಾಟಿ ಮಾಡಿ 4 ದಿವಸಕ್ಕೆ ಹೊರಟೋಗಿದ್ದಾವೆ, ಯಾಕಂದ್ರೆ ಅಷ್ಟೊಂದು ಗೊಣ್ಣೆ ಹುಳ ಇತ್ತು. ಹಂಗೆ ಏನಾದ್ರು ಗೊಣ್ಣೆ ಹುಳ ಇತ್ತು ಅಂದ್ರೆ ಅದಕ್ಕೆ ಒಂದು ಕ್ಲೋರೋಫರಿಫಾಸ್ ಅಥವಾ ಕ್ಲೋರೋಸೈಪರ್ನ 1 ml per ಲೀಟರ್, 1.5 ml per ಲೀಟರ್ ಹಾಕೊಂಡು ಡ್ರೆಂಚ್ ಮಾಡ್ಬೇಕಾಗುತ್ತೆ ಯಾರ್ಯಾರಿಗೆ ಗೊಣ್ಣೆ ಹುಳ ಪ್ರಾಬ್ಲಮ್ ಕಾಡ್ತಿದೆ. ಸೊ ಅನಂತರದಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಸರ್ ಇದಕ್ಕೆ? ಅದೇ ಇದು ಫಂಗಿಸೈಡ್ ಸ್ವಲ್ಪ ಇದಾಗಿತ್ತು. ಯಾವಾಗ ಅಂದ್ರೆ ಮಳೆ ಬಂದಾಗ ಸ್ವಲ್ಪ ಮಳೆ ಜಾಸ್ತಿ ಇತ್ತು. ಮಳೆ ನಾಟಿ ಮಾಡಿ ಟೈಮಲ್ಲಿ ನಾನು ಸಾಫ್ ಹೇಳಿದ್ದೆ, ಸಾಫ್ ಹಾಕಿದ್ವಿ. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಹೇಳಿದ್ರಿ, ಇದು ಇದ್ರ ಜೊತೆ ಮಿಕ್ಸ್ ಮಾಡೋದು ಬ್ಯಾಕ್ಟಿನಾಶ್. ಬ್ಯಾಕ್ಟಿನಾಶ್ ಒಂದ್ ಇನ್ಸಿಡೆಂಟ್ ಆಯ್ತು, ಸಿಂಪಲ್ ಆಗಿ ಹೇಳ್ತೀವಿ. ಯಾವತ್ತೂ ಇವ್ರು ಇನ್ನ ಹೊಸದಾಗಿ ಈ ತರ ಕೃಷಿಗೆ ಹೊಸದಾಗಿ ಬಂದಿರೋರು, ನಾವು ಯಾರನ್ನೂ ಬ್ಲೇಮ್ ಮಾಡೋದಲ್ಲ, ಅವ್ರ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ನನಗೆ ಈ ತರ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಳ್ಸಿದ್ರು. ನಾನು ಅವ್ರಿಗೆ ಟಾಟಾ ಯಾವ್ದು ಸಾಫು 2 ಗ್ರಾಮ್ per ಲೀಟರ್ ಅಂತ ಹಾಕ್ಬಿಟ್ಟು, ಇನ್ನೊಂದು ಬ್ಯಾಕ್ಟಿನಾಶ್ 0.5 ಗ್ರಾಮ್ per ಲೀಟರ್ ಹಾಕಿದ್ದೆ. ಅವರು ಪಾಯಿಂಟ್ ನೋಡಿಲ್ಲ, ಅವರು ಫೈನ್ ಅಷ್ಟೇ ನೋಡಿದ್ದಾರೆ, ಪಾಯಿಂಟ್ ನೋಡಿಲ್ಲ. ನಂದು ಇನ್ನೊಂದು ತಪ್ಪೇನಾಯ್ತು ಅಂದ್ರೆ 0 ಪಾಯಿಂಟ್ ಅಂತ ಹಾಕ್ಬೇಕಾಗಿತ್ತು. ನೇನು ಪಾಯಿಂಟ್ ಹಾಕಿದ್ರು ಅಷ್ಟೇ, 0 ಪಾಯಿಂಟ್ ಹಾಕಿದ್ರು ಅಷ್ಟೇ ಅನ್ನೋ ಲೆಕ್ಕಾಚಾರಕ್ಕೆ ನಾನೇನ್ ಮಾಡಿದೆ 0.5 ಅಂತ ಹಾಕಿದ್ದೆ. ಇವ್ ಅದೇನಾಯ್ತು ಸಮಸ್ಯೆ, ಇವರು 5 ml ಹಾಕಿ ಹೊಡೆದ್ಬಿಟ್ಟಿದ್ದಾರೆ ಕಂಪ್ಲೀಟ್ ಎಲ್ಲಾ ತೋಟಕ್ಕೂ. 5 ml per ಲೀಟರ್ ಡೋಸ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ml ಅಲ್ಲಿ 1:10 ಆಗೋಯ್ತು. ಆ ಡೋಸ್ ಹಾಕೊಂಡು ಹೊಡೆದ್ರು ಸಹಿತ ಸಡನ್ ಆಗಿ ಫೋನ್ ಮಾಡಿದ್ರು, ಸರ್ ಈ ತರ ಏನಾಯ್ತು ಅಂತ. ಬಟ್ ಪುಣ್ಯಕ್ಕೆ ಏನು ಅಂದ್ರೆ ಅದು ಬ್ಯಾಕ್ಟಿನಾಶ್ ಹಾಕಿದ್ರು, ಅಂದ್ರೆ ಬ್ಯಾಕ್ಟೀರಿಯಾ ಸೈಡ್ ಅದೊಂದು ಮೆಡಿಸಿನ್. ಅದೇನು ಎಲೆಗಾಗ್ಲಿ ಏನಕ್ಕಾಗ್ಲಿ ಗಿಡಕ್ಕಾಗ್ಲಿ ಜಾಸ್ತಿ ತೊಂದರೆ ಮಾಡಲ್ಲ ಅದು. ಅದರಿಂದ ಇವ್ರು ಬಚಾವಾದ್ರು. ಅದೇ ಜಾಗದಲ್ಲಿ ಇನ್ ಕೇಸ್ ಇವ್ರು ಏನಾದ್ರು ಸ್ಟ್ರಾಂಗ್ ಇನ್ಸೆಕ್ಟಿಸೈಡ್, ಥಯಾಮೆಥಾಕ್ಸಮ್, ಟಾಟಾ ಟಫ್ ಗಾರೋ, ಕ್ಲೋರೋನೋ ಯಾವ್ದಾರು ಹೊಡೆದಿರೋ ಗ್ಯಾರಂಟಿ ಅವತ್ತಿದ್ದ ಪರಿಸ್ಥಿತಿ ಗಿಡಗಳೆಲ್ಲಾನು ಸುಟ್ಟೋಗ್ತಿದ್ವು. ದಯವಿಟ್ಟು ಸ್ಪ್ರೇ ವಿಚಾರದಲ್ಲಿ ಗೊತ್ತಿಲ್ಲ ಅಂದ್ರೆ ಒಂದಲ್ಲ 2-3 ಸಲ ತಿಳ್ಕೊಂಡು ಒಂದ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ. ಹೌದು, ಗಿಡ ಒಂದ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಶಶಿಯವ್ರಿಗೆ ಫೋನ್ ಮಾಡಿ. ನಾನು ಅದಕ್ಕೋಸ್ಕರನೇ ವೇಟ್ ಮಾಡಿ. ಈಗ ಪ್ರೂನಿಂಗ್ ನಾನು ಮಾಡ್ಬೋದಾಗಿತ್ತು, ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ಬಿಡ್ಬೋದಾಗಿತ್ತು. ನಾನು ಪ್ರೂನಿಂಗ್ ಹೆಂಗ್ ಮಾಡೋದಂತ ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಾವ್ ಏನಕ್ಕೆ ಶಶಿಯವರಿಗೆ ಕಾಯ್ದು ನಾವ್ ಇದ್ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲಿ ಅವರು ಮಾಸ್ಟರ್ಸ್ ಮಾಡಿದ್ದಾರೆ. ಹಂಗಾಗಿ ಸೊ ನಾವು ಅವರಿಗೆ ಯೂಟ್ಯೂಬ್ ಅಲ್ಲಿ ಮಾಡ್ತಿರೋದು ಜನಕ್ಕೆ ಉಪಯೋಗ ಆಗ್ತಿದ್ಯಾ? ಖಂಡಿತ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿ ಹೇಳಿ. ಇಲ್ಲ, ಖಂಡಿತ ಉಪಯೋಗ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಈಗ ನಾವ್ ಯಾವ್ದೋ ಭಾಷೆಯಲ್ಲಿ ಯಾವ್ದೋ ಇದ್ರಲ್ಲಿ ಯಾರನ್ನೋ ನಾವು ನೋಡೋದ್ರ ಬದಲು
ನಮ್ಮ ಕರ್ನಾಟಕದವರು ಈ ತರ ಎಲ್ಲ ಇಷ್ಟು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ, ಇಷ್ಟು ಇದ್ರಲ್ಲಿ ನಾಲೆಡ್ಜ್ ತಿಳ್ಕೊಂಡಿದ್ದಾರೆ ಅವರು, ಇಷ್ಟು ಅದನ್ನ ಮಾಸ್ಟರೈಸ್ ಮಾಡಿದ್ದಾರೆ ಈ ಕಾನ್ಸೆಪ್ಟ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ನಾನ್ ನೋಡಿದ ಮಟ್ಟಿಗೆ ನಮ್ಮಷ್ಟು ಔಷಧಿ ಸಮೇತ ಹಿಡ್ದು ನಾಟಿ ಮಾಡೋದ್ ಸಮೇತ ಹಿಡ್ದು ಎಲ್ಲೋ ಒಬ್ಬೊಬ್ರು ಬಿಟ್ರೆ, ಅದರಲ್ಲೂ ಇಷ್ಟೊಂದು ಇನ್ ಡೆಪ್ತ್ ಆಗಿ ಪ್ರತಿಯೊಂದು ತೋಟಕ್ಕೆ ಹೋಗಿ ನಿಂತು ವಿಡಿಯೋ ಮಾಡೋದಾಗ್ಲಿ, ನಾವ್ ವಿಡಿಯೋ ಮಾಡ್ತಿರೋ ಉದ್ದೇಶ ನಾಲ್ಕು ಜನಕ್ಕೆ ತಲುಪಿ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಹೌದೌದು. ಬಟ್ ಇಷ್ಟು ಮಟ್ಟಿಗೆ ಯಾರು ಎಫರ್ಟ್ ಆಗ್ತಾ ಇದೀವಿ ನಾವು. ಹೌದು. ಅದ್ರ ತಕ್ಕನಾಗಿ ರೈತರು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದಾರೆ, ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದಾರೆ. ಒಂದು ಸಣ್ಣದಾಗಿ ಕಾಂಪೌಂಡ್ ಪಕ್ಕ ಇಟ್ಕೊಂಡು ಸ್ಟಾರ್ಟ್ ಮಾಡಿದ ನರ್ಸರಿನ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಇವ್ರು ಬಂದಾಲು ಚಿಕ್ಕ ನರ್ಸರಿ ಇತ್ತು, ಇವಾಗ ಇನ್ನೊಂದು ಮಾಡಿದೀವಿ. ನೋಡ್ದೆ ಈಗ ಆ ನರ್ಸರಿಗೆ ನೀವು ಹೋದ್ರೆ ನಿಮ್ಗೆ ಯಾವ ತರ ಬೇಕು ಎಕ್ಸಾಟಿಕ್ ಫ್ರೂಟ್ಸ್ ಸುಮಾರು ಏನೇನೋ ತಗೊಂಡಿದ್ದಾರೆ. ಪೈನೂರು ಇದು ಪೆಪ್ಪರ್ ಪೆಪ್ಪರ್ 1000 ಗಿಡ ಪೆಪ್ಪರ್ ತಗೊಂಡಿದ್ದಾರೆ. ಮತ್ತೆ ಇಲ್ಲಿ ಮಿಕ್ಸ್ ಗಿಡಗಳ ಕೆಳಗಡೆ ಒಂದ 40 ಗಿಡ ಕೆಳಗಡೆ ಮಿಕ್ಸ್ ಫ್ರೂಟ್ಸ್ ಎಲ್ಲ ಹಾಕಿದೀವಿ. ಹೌದು. ತುಂಬಾ ನಮ್ಗೆ ಏನು ಅಂತಂದ್ರೆ ಮೈನ್ ಇದ್ರ ಬಗ್ಗೆ ಸುಮ್ನೆ ಎಲ್ಲಾರು ಮಾಡ್ಬೋದು, ಬಟ್ ಅದ್ರಲ್ಲಿ ಯಾರಾದ್ರೂ ತಿಳ್ಕೊಂಡು ಗೈಡ್ ಮಾಡೋರು ಒಬ್ರು ಇದ್ರೆ ಶಶಿ ಸರ್ ಅಂತವ್ರಂತೂ ಇದ್ರೆ ಅಂತಾನು ರೈತರಿಗೆ ಟೆನ್ಷನ್ ಇರಲ್ಲ. ನೆಮ್ಮದಿಯಾಗಿ ಏನಾದ್ರು ಇದ್ರೆ ಥ್ರೂ ವಾಟ್ಸ್ಆಪ್ ಅಲ್ಲೇ ಅವ್ರು ರಿಪ್ಲೈ ಮಾಡ್ತಾರೆ. ಬಟ್ ಕಾಲಿಗೆ ಸಿಗೋದ್ ಸ್ವಲ್ಪ ಕಷ್ಟ. ಬಟ್ ನೀವೇ ನೋಡ್ತಿದ್ದೀರಾ, ನಾನು ಫ್ಲೈಟ್ ಮೋಡ್ಗೆ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ನಮ್ಮನ್ನ ಇದು ಬೆಳೆಸಿದೆ ಅಂದ್ರೆ, ದಿನದಲ್ಲಿ ಏನಿಲ್ಲ ಅಂದ್ರೆ ನಮಗೆ ಮಿನಿಮಮ್ 500 ಕಾಲ್ಸ್ ಇರುತ್ತೆ. ಖಂಡಿತ ಮನುಷ್ಯ 500 ಕಾಲ್ಸ್ ಅಟೆಂಡ್ ಮಾಡಕ್ ಆಗತ್ತ? ನೀವು ಯೋಚನೆ ಮಾಡಿ. ಖಂಡಿತ ಅಟೆಂಡ್ ಮಾಡಕ್ ಆಗಿರಲ್ಲ. ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ಕಮೆಂಟ್ ಹಾಕ್ತಾರೆ, ಫೋನ್ ಎತ್ತಲ್ಲ, ಏನು ಮಾಡಕ್ ಆಗಲ್ಲ. ನಾವು ಇನ್ನೊಂದ್ ಏನ್ ಗೊತ್ತಾ, ನಾವೀಗ ಇನ್ನೊಬ್ಬರನ್ನ ಯಾರನ್ನಾರು ಹೈಯರ್ ಮಾಡ್ಕೊಂಡು ಒಂದು ಆಫೀಸ್ ತರ ಮಾಡ್ಕೊಂಡು ಮಾತಾಡ್ಸೋಣ ಅಂದ್ರೆ, ಬಟ್ ಎಲ್ಲಾರ್ಗು ಶಶಿನೇ ಬೇಕು. ಬೇರೆಯವ್ರ ಹತ್ರ ಮಾತಾಡಿದ್ರು ಜನ ಒಪ್ಪಲ್ಲ. ನಾನು ಹಂಗೂ ಒಂದ್ 2 ದಿವಸ ಏನ್ ಮಾಡಿದೆ, ನನ್ನ ಫ್ರೆಂಡ್ ನಂಬರ್ ಕೊಟ್ಟೆ ಅಥವಾ ಅವ್ರ ಕೈ ಕೊಟ್ಟೆ, ನಮ್ಮ ವೈಫ್ ಮಾತಾಡಿದ್ರು. ಯಾರಿಗೂನು ಶಶಿ ಅವ್ರಿಗೆ ಕೊಡಿ ಅಂತಾರೆ ಹೊರತು ಇನ್ನ ಯಾರು ಮಾತಾಡಕ್ ಆಗಲ್ಲ. ನಾವ್ ಹೇಳಿದ್ದೆ ಅವ್ರು ನಂಬ್ತಾರೆ ಅಂದಾಗ ನಾವ್ ಇರೋದ್ರಲ್ಲಿ ಅವ್ರು ರೆಸ್ಪಾನ್ಸ್ ಮಾಡ್ಲೇಬೇಕು. ಎಲ್ಲಾರ್ಗು ರೆಸ್ಪಾನ್ಸ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋಸ್ ಮಾಡೋದು. ಈಗ ನಿಮ್ ತೋಟಕ್ಕೆ ನಾನ್ ಬಂದಿದ್ದೀನಿ, ನಿಮ್ ತೋಟದಲ್ಲಿ ನಿಮ್ ಜೊತೆನೆ ಮಾತಾಡ್ತಿದೀನಿ, ನಿಮ್ಗೆ ತೋರಿಸ್ತಿದೀನಿ ಅನ್ನೋ ತರ ಫೀಲ್ ಮಾಡ್ಕೊಂಡು ದಯವಿಟ್ಟು ದೂರ ಇದ್ರೆ ನನ್ನ ವೈಟಿಂಗೇನೆ ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ವಿಸಿಟ್ ಬಂದೇ ಬರ್ತೀವಿ, ಒಂದಲ್ಲ ಒಂದ್ ದಿವಸ ನಾವು ಬಂದೇ ಬರ್ತೀವಿ. ಬಟ್ ಆದಷ್ಟು ಇದೇ ನಿಮ್ ತೋಟ ಅನ್ಕೊಂಡು ನಾವ್ ಏನೇನ್ ಹೇಳ್ತೀವಿ ಪ್ರತಿಯೊಂದನ್ನು ಮಾರ್ಗದರ್ಶನ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ನೀವು ನೋಡಿದ ಮಟ್ಟಿಗೆ ಎಲ್ಲ ಇದೆ. ಪ್ರತಿಯೊಂದನ್ನು ನಾಟಿ ಮಾಡೋದ್ರಿಂದ ಹಿಡಿದು ಏನೇನ್ ಗಿಡ ಇದಾವ ಆ ಗಿಡ ತಕ್ಕನಾಗೆ ಇದಾವೆ. 8 ತಿಂಗಳು ತೋಟಕ್ಕೆ ಏನ್ ಅವಶ್ಯಕತೆ ಇದೆಯೋ 8 ತಿಂಗಳು ತೋಟದಲ್ಲಿ ಇರುತ್ತೆ. 1.5 ವರ್ಷ ತೋಟದಲ್ಲಿ ಬೆಳೆ ಇರೋ ತೋಟದಲ್ಲಿ ಏನೇನ್ ಮಾಡ್ಬೇಕು ಆ ತೋಟದಲ್ಲಿ ಮಾಹಿತಿ ಇರುತ್ತೆ. ಚಿಕ್ಕ ಗಿಡದ ಮಾಹಿತಿ ನಾಟಿ ಮಾಡೋದ್ರಲ್ಲಿ ಇರುತ್ತೆ. ಸುಮಾರು ದಯವಿಟ್ಟು ನಾನು ಹೇಳೋದಿಷ್ಟೇ, ಸ್ವಲ್ಪ ಫ್ರೀ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಸ್ಕ್ರೋಲ್ ಮಾಡ್ತಾ ಹೋಗಿ, ನೀಟಾಗಿ ಬರ್ಕೊಂತ ಹೋಗಿ. ನನ್ನ ಅವಶ್ಯಕತೆ ಫೋನಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅನ್ನೋ ಅವಶ್ಯಕತೆ ಬರೋದೇ ಇಲ್ಲ. ಆದ್ರೂ ನಿಮ್ಗೆ ಅದಕ್ಕಿಂತ ಮೀರಿ ಮಾತಾಡ್ಬೇಕು ಅನ್ಸರ್ ಖಂಡಿತವಾಗ್ಲೂ ಫೋನ್ ಮಾಡಿ, ಯಾವಾಗಲೂ ಇರ್ತೀವಿ. ಇನ್ ಕೇಸ್ ನಾವು ಫೋನ್ ಎತ್ತಲಿಲ್ಲ ಅಂದ್ರೆ ವಾಪಸ್ ಮಾಡೋವರೆಗೂ ದಯವಿಟ್ಟು ಕಾಯಿರಿ, ಗ್ಯಾರಂಟಿ ವಾಪಸ್ ಅಂತೂ ಮಾಡ್ತೀವಿ. ರಾತ್ರಿ ನಾವು ಸಂಜೆ ಈ ತರ ಇರ್ತೀವಿ. ಬೆಳಗ್ಗೆ ಇದ್ರೆ ಫೀಲ್ಡರ್ ಇರ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರೈತರ ಜೊತೆ ಇರ್ತೀವಿ. ಅದರಿಂದ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಇದು ಎಲ್ಲರೂ ಕ್ಷಮೆ ಕೇಳ್ತಾ, ಸರ್ ಓವರ್ ಆಲ್ ಸದ್ಯಕ್ಕೆ ನಿಮ್ಗೂ ಮಾಡ್ಬೋದು ಅಂತ ಧೈರ್ಯ ಬಂದಿದೆಯಾ ಸರ್? 100% ಡೌಟ್ಫುಲ್ ಆಗಿ ಒಳಗ್ ಬಂದಿರೋ. ಹೌದು. ಈ ಇದಕ್ಕೆ ಯಾಕೆಂತಂದ್ರೆ ಊರಲ್ಲೆಲ್ಲ ದಾಳಿಂಬ್ರೆ ಮಾಡಿದ್ವಿ, ಅದು ಅದೇ ಬೇರೆ ಕೈಂಡ್ ಆಫ್ ಮಾತಾಡ್ಕೊಂಡು ದಾಳಿಂಬೆ ಮಾಡಿದ್ರ ನೀವು? ದಾಳಿಂಬ್ರೆ ಮಾಡಿದ್ವಿ. ಆ ದಾಳಿಂಬ್ರೆಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದಂದ್ರೆ ಇಲ್ಲ ದಾಳಿಂಬ್ರೆ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಹೌದು 100% ಆಗಿರೋದು. ನಾವ್ ಇಲ್ಲಿ ಮಾಡ್ರೆ ಬರೀ 4 ಸ್ಪ್ರೇ. ಅದೇ ಮಳೆ ಜಾಸ್ತಿ, ಸ್ವಲ್ಪ ಮಳೆ ಜಾಸ್ತಿ ಆಗಿದ್ರಿಂದ ಅಷ್ಟ್ ಮಾಡಿದೀವಿ ಅಷ್ಟೇನೆ. ಓಕೆ. ಜನಕ್ಕೆ ತೋರಿಸ್ತೀನಿ. ಯಾಕಂದ್ರೆ ಸುಮ್ಮನೆ ಮೇಂಟೈನ್ ಮಾಡ್ರಲ್ಲ, ಕೆಲವೊಂದ್ಸಲಿ ಕಳೆ ಬೆಳೆಸಿರ್ತಾರೆ, ಅಂತವೆಲ್ಲ ನಾವು ಜಾಸ್ತಿ ತೋರ್ಸಕ್ ಆಗಲ್ಲ. ನೋಡಿ ಸ್ನೇಹಿತರೆ, ಎಲ್ಲ ಜಪಾನೀಸ್ ರೆಡ್ ಡೈಮಂಡ್ ಖಾಲಿ ಮಾಡಿ ಬರೀ 2 ತಿಂಗಳಾಗಿರೋದು ಬ್ರಾಂಚಸ್. ಇದು ನೋಡಿ ಎಷ್ಟಿದೆ ಬ್ರಾಂಚ್, ಎಷ್ಟು ಪೀಚ್ ಇದೆ ನೋಡಿ. 1 2 3 4 5 6 7 8 ಇಲ್ಲಿ ಈ ಸೈಡ್ 4 ಇದೆ, ಆ ಸೈಡ್ 4 ಇದೆ. ಇವಾಗಲೇ ಇಷ್ಟು ಚಿಕ್ಕ ಗಿಡಕ್ಕೆ ಇದೆ ಅಂದ್ರೆ ನಾಳೆ ದಿವಸ ಇನ್ನೆಷ್ಟು ಬರ್ಬೋದು. ಪ್ರತಿ ಗಿಡದಲ್ಲೂ ಪೀಚ್ ಇದೆ. ದಯವಿಟ್ಟು ಪ್ರತಿ ಗಿಡದಲ್ಲೂ ನೋಡಕ್ಕೆ ಖುಷಿ ಆಗುತ್ತೆ. ಟಿಪ್ ಕಟಿಂಗ್ ಮಾಡ್ಬಿಡಿ. ಓಪನ್ ಆಗಿಲ್ದಲ್ಲ ಇರೋವ್ನ ಈ ತರ ಟಿಪ್ ಕಟ್ ಮಾಡ್ಬಿಟ್ರೆ ಕೆಳಗಡೆ ಬ್ರಾಂಚಸ್ ಓಪನ್ ಆಗುತ್ತೆ. ಈ ತರ ಥಿನ್ನಿಂಗ್ ಮಾಡಿ
ನೋಡಿ ಒಂದು ಮೊಗ್ಗಿನ ಸೈಜ್ ಯಾವ ರೀತಿ ಇದೆ. ಹ್ಮ್ ಜಪಾನೀಸ್ ರೆಡ್ ಡೈಮಂಡ್ ತರ ಮೊಗ್ ಸೈಜ್ ಆಗ್ಲಿ, ಕಾಯಿ ಶೈನಿಂಗ್ ಆಗ್ಲಿ, ಯಾವ್ದ್ರಲ್ಲೂ ಬರಲ್ಲ. ತುಂಬಾ ಅದ್ಭುತವಾಗಿ ಬಂದಿದೆ. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಯುವ ರೈತರ ಮಾತು. ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧನೆ ಹೆಸರನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ವಿಚಾರವಾಗಿ, ಫಾರ್ಮಿಂಗ್ ಐಡಿಯಾಸ್ ಬಗ್ಗೆ ಆಗಲಿ, ಏನೇ ಆಗಲಿ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ಸೊ ಎಲ್ಲ ರೀತಿ ಹಣ್ಣಿನ ಗಿಡಗಳು ಕೂಡ ಸಿಗ್ತವೆ. ಸೊ ಯಾವುದೇ ಮಾಹಿತಿ ಕೊರತೆ ಇದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ರೀತಿ ಪ್ರತಿಯೊಂದು ವೀಡಿಯೋಸ್ಗೂ ದಯವಿಟ್ಟು ಯಾವತ್ತೂ ಹೇಳಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ಸ್ ಕಣ ಪಾಪ, ನಮ್ಮ ಸಮಕ್ಕೆ ಓಡಾಡ